ಓಂ ಶಾಂತಿ. ವಾಣಿ ಡೇಟ್ 14/7/2026. ಪ್ರಾತಃ ಮುರಳಿ. ಓಂ ಶಾಂತಿ. ಬಾಪ್ ದಾದಾ ಮಧುಬನ. ನೀವು ಮಧುರ ಮಕ್ಕಳಿಗೆ ಬಹಳ ಖುಷಿ ಇರಬೇಕು. ಸೇವೆಯನ್ನು ವೃದ್ಧಿಪಡಿಸುವ ಯುಕ್ತಿಗಳನ್ನು ತೆಗೆಯಬೇಕಾಗಿದೆ. ರಾವಣನು ಹೋದ. ಅವರದು ಬಹಳ ಪರಿವಾರವಿದೆ. ರಾವಣನ ಪರಿವಾರವನ್ನು ನೋಡಿ ಎಷ್ಟೊಂದಿದೆ. ರಾಮನದು ಎಷ್ಟು ಚಿಕ್ಕ ಪರಿವಾರವಾಗಿದೆ. ಅಂದಮೇಲೆ ಗಾಯನವೂ ಸತ್ಯವಾಗಿದೆ. ಆದರೆ ಇದನ್ನು ಯಾರೂ ತಿಳಿದುಕೊಳ್ಳುವುದಿಲ್ಲ. ತಂದೆಯು ತಿಳಿಸಿದಾಗಲೂ ನಿಶ್ಚಯ ಬರುವುದಿಲ್ಲ. ಶರೀರ ನಿರ್ವಹಣಾರ್ಥವಾಗಿ ಕರ್ಮವನ್ನಂತೂ ಅವಶ್ಯವಾಗಿ ಮಾಡಬೇಕಾಗಿದೆ. ಯಾರು ಸೇವಾಧಾರಿ ಮಕ್ಕಳಿದ್ದಾರೆಯೋ ಅರ್ಥಾತ್ ಪಾಂಡವರಿದ್ದಾರೆಯೋ ಅವರಂತೂ ಸರ್ಕಾರದಿಂದ ಪಾಲನೆ ತೆಗೆದುಕೊಳ್ಳಬಹುದು. ಅವರ ಪೂರ್ಣ ಸಂಭಾಲನೆಯನ್ನು ಮಾಡಬೇಕಾಗಿದೆ. ಈಗ ಮಕ್ಕಳ ಸ್ಥಿತಿಯು ಈ ರೀತಿ ಇರಲಿ. ತಂದೆಯ ನೆನಪಿನಲ್ಲಿ ಈ ಪ್ರಪಂಚ ಎಲ್ಲವನ್ನು ಮರೆಸುವಂತಿರಲಿ. ಯಾರು ನೆನಪಿನ ಯಾತ್ರೆಯಲ್ಲಿ ಪಕ್ಕಾ ಮಸ್ತರಾಗಿರುವರೋ ಅವರ ಸ್ಥಿತಿಯು ಸಹ ಬಹಳ ಶಕ್ತಿಶಾಲಿಯಾಗಿರುವುದು. ಹೇಗೆ ಶಿವತಂದೆಯ ನೆನಪಿನಲ್ಲಿದ್ದು ಶರೀರ ಬಿಡುತ್ತೀರಿ, ಸನ್ಯಾಸಿಗಳು ಬ್ರಹ್ಮತತ್ವದ ನೆನಪಿನಲ್ಲಿ ಶರೀರ ಬಿಟ್ಟರೂ ಸಹ ವಾಯುಮಂಡಲ ಪ್ರಶಾಂತವಾಗಿ ಬಿಡುತ್ತದೆ. ಬ್ರಹ್ಮ ತಂದೆಗೆ ಅನುಭವವಿದೆ. ಮನುಷ್ಯರು ಮರಣ ಹೊಂದಿದಾಗ ಮನೆಯಲ್ಲಿ ಶಾಂತಿ ಏರ್ಪಡುತ್ತದೆ ಅಲ್ಲವೇ? ಇದರಲ್ಲಿಯೂ ಹಾಗೇ ಆಗುತ್ತದೆ. ಅಂತಿಮದಲ್ಲಿ ಹೇಗೆ ಎಲ್ಲವನ್ನೂ ಮರೆತು ಬಿಡುತ್ತೀರಿ. ಕೇವಲ ನಾವೀಗ ಮನೆಗೆ ಹಿಂತಿರುಗಿ ಹೋಗಬೇಕಾಗಿದೆ. ದೇಹಾಭಿಮಾನವೂ ಕಳೆಯುತ್ತಾ ಹೋಗುತ್ತದೆ. ಅಂತಿಮದಲ್ಲಿ ಶರೀರವನ್ನು ಖುಷಿಯಿಂದ ಬಿಡಬೇಕು. ನಾವು ಎಲ್ಲಿಗೆ ಹೋಗುತ್ತಿದ್ದೇವೆ? ಯಾವಾಗ ಈ ಸ್ಥಿತಿಯು ಬರುವುದೋ ಆಗಲೇ ವಿಜಯಮಾಲೆಯಲ್ಲಿ ಬರಲು ಯೋಗ್ಯರಾಗುತ್ತೀರಿ. ನಿಮ್ಮಲ್ಲಿ ಶಾಂತಿಯ ಶಕ್ತಿ ಇದೆ. ಯಾರು ಬಂದರೂ ಸಹ ಇಲ್ಲಿ ಶಾಂತಿ ಇದೆ ಎಂದು ಹೇಳುತ್ತಾರೆ. ಇದೇ ಸತ್ಯವಾದ ಶಾಂತಿಯಾಗಿದೆ. ಆತ್ಮವು ಶರೀರದಿಂದ ಭಿನ್ನವಾಗಿ ಬಿಡುತ್ತದೆ. ನೀವು ತಿಳಿದುಕೊಂಡಿದ್ದೀರಿ, ನಾವು ಆತ್ಮರು ಶಾಂತ ಸ್ವರೂಪರಾಗಿದ್ದೇವೆ. ನಾವು ನಮ್ಮ ಸ್ವಧರ್ಮದಲ್ಲಿ ಕುಳಿತುಕೊಳ್ಳುತ್ತೇವೆ. ಯಾವುದೇ ಮನುಷ್ಯರು ಕರ್ಮವಿಲ್ಲದೆ ಇರಲು ಸಾಧ್ಯವಿಲ್ಲ. ಅವರು ಹಠಯೋಗದಿಂದ ಏನೇನೂ ಮಾಡುವುದಿಲ್ಲ. ನೀವೀಗ ತಿಳಿದುಕೊಂಡಿದ್ದೀರಿ, ನಮ್ಮ ಸ್ವಧರ್ಮವೇ ಶಾಂತಿಯಾಗಿದೆ. ನಾವಿಲ್ಲಿ ಪಾತ್ರವನ್ನು ಅಭಿನಯಿಸಲು ಬಂದಿದ್ದೇವೆ. ಈಗ ಹಿಂತಿರುಗಿ ಮನೆಗೆ ಹೋಗಬೇಕಾಗಿದೆ. ನನ್ನನ್ನು ನೆನಪು ಮಾಡಿರಿ ಮತ್ತು ಮನೆಯನ್ನು ನೆನಪು ಮಾಡಿರಿ ಎಂದು ತಂದೆಯು ತಿಳಿಸುತ್ತಾರೆ. ತಂದೆಯ ನೆನಪಿನಿಂದಲೇ ಆಸ್ತಿಯು ಸಿಗುವುದು. ತಂದೆಯು ಹೇಳುತ್ತಾರೆ, ನನ್ನನ್ನು ಮನೆಯಲ್ಲಿ ಅಂದರೆ ಪರಂಧಾಮದಲ್ಲಿ ನೆನಪು ಮಾಡಿರಿ. ಇಲ್ಲಂತೂ ನಾನು ಸ್ವಲ್ಪ ಸಮಯಕ್ಕಾಗಿ ಬರುತ್ತೇನೆ. ನಿಮ್ಮ ಬುದ್ಧಿಯು ಶಾಂತಿಧಾಮದಲ್ಲಿ ತಂದೆಯ ನೆನಪಿನಲ್ಲಿ ಸ್ಥಿತವಾಗಬೇಕು. ಮನೆಯ ಆಸ್ತಿಯನ್ನು ತೆಗೆದುಕೊಳ್ಳಬೇಕಲ್ಲವೇ? ಅದು ಆತ್ಮಗಳ ಮನೆಯಾಗಿದೆ. ಇದು ಜೀವಾತ್ಮರ ಮನೆಯಾಗಿದೆ. ತಮ್ಮ ಮನೆಯನ್ನು ಮರೆಯಬೇಡಿ. ತಂದೆಯನ್ನು ಮರೆಯಬೇಡಿ. ತಂದೆಯನ್ನು ನೆನಪು ಮಾಡಿದರೆ ಪವಿತ್ರರಾಗಿ ಮನೆಗೆ ಹೋಗುವಿರಿ. ಜ್ಞಾನವನ್ನು ಧಾರಣೆ ಮಾಡಿಕೊಳ್ಳುವುದರಿಂದ ಹೊಸ ಪ್ರಪಂಚದಲ್ಲಿ ರಾಜ್ಯಭಾರ ಮಾಡಲು ಬರುತ್ತೀರಿ. ಆದ್ದರಿಂದ ಈಗ ಎಷ್ಟು ಸಾಧ್ಯವೋ ಅಷ್ಟು ಅನ್ಯರಿಗೂ ಮಾರ್ಗವನ್ನು ತಿಳಿಸುತ್ತಾ ಹೋಗಿರಿ. ಸದಾ ತಂದೆಯನ್ನು ನೋಡಿರಿ. ನೀವು ತಿಳಿದುಕೊಂಡಿದ್ದೀರಿ, ತಂದೆಯು ಏನು ಮಾಡಿದರು? ಎಲ್ಲವನ್ನೂ ಮಾತೆಯರಿಗೆ ಕೊಟ್ಟುಬಿಟ್ರು. ಎಲ್ಲವನ್ನೂ ಮಾತೆಯರ ಸೇವೆಯಲ್ಲಿ ತೊಡಗಿಸಿ ಎಂದು ಅವರೇ ಆದೇಶ ನೀಡಿದರು. ಒಬ್ಬರನ್ನು ನೋಡಿ ಇನ್ನೊಬ್ಬರು ಅನುಸರಿಸತೊಡಗಿದರು. ಸ್ವಾಹ ಆಗಿಬಿಟ್ರು. ಆದರೆ ನಂತರ ಸ್ಥಿರವಾಗಿ ನಿಲ್ಲಬೇಕಲ್ಲವೇ? ಡ್ರಾಮಾನುಸಾರ ಭಟ್ಟಿಯೂ ಆಗಬೇಕಿತ್ತು. ಪಾಕಿಸ್ತಾನ ಹಿಂದೂಸ್ಥಾನವಾಯಿತು. ನಿಮ್ಮ ಭಟ್ಟಿಯು ಮೊದಲು ಪಾಕಿಸ್ತಾನದಲ್ಲಿಯೇ ಆರಂಭವಾಯಿತು. ನೀವು ನದಿಯನ್ನು ದಾಟಿ ಬಂದಿರಿ.
ಇದನ್ನು ಶಾಸ್ತ್ರಗಳಲ್ಲಿ ಏನೇನು ಬರೆದಿದ್ದಾರೆ, ಪ್ರತ್ಯಕ್ಷದಲ್ಲಂತೂ ಈಗ ಕೇಳುತ್ತೀರಲ್ಲವೇ, ಮತ್ತು ಕಲ್ಪದ ನಂತರ ನೀವೇ ಕೇಳುತ್ತೀರಿ. ಈಗ ತಂದೆಯು ತಿಳಿಸುತ್ತಾರೆ, ಕೆಟ್ಟದ್ದನ್ನು ಕೇಳಬೇಡಿ, ಉದ್ಯೋಗ ವ್ಯವಹಾರಗಳನ್ನು ಭಲೆ ಮಾಡಿರಿ, ಆದರೆ ಕೆಟ್ಟದ್ದನ್ನು ಕೇಳಬೇಡಿ. ಪ್ರತಿ ಮಾತಿನಲ್ಲಿ ಶ್ರೀಮತವನ್ನು ತೆಗೆದುಕೊಂಡು ಬಾಬಾ ಈ ಸಮಯದಲ್ಲಿ ನಾವು ಏನು ಮಾಡಬೇಕೆಂದು ಕೇಳಿದರೆ ತಂದೆಯು ಎಲ್ಲವನ್ನೂ ತಿಳಿಸುತ್ತಾರೆ. ಯಾವುದೇ ಮಾತನ್ನು ಕೇಳಬೇಕಾದರೆ ನೀವು ತಂದೆಯ ಬಳಿ ಬನ್ನಿ. ಏಕೆ ಹೆದರುತ್ತೀರಿ? ಹೆಜ್ಜೆ ಹೆಜ್ಜೆಯಲ್ಲಿ ಕೇಳಬೇಕಾಗಿದೆ. ಶ್ರೀಮತದಂತೆ ನಡೆದರೆ ಹೆಜ್ಜೆ ಹೆಜ್ಜೆಯಲ್ಲಿ ಪದಮದಷ್ಟು ಸಂಪಾದನೆ ಇದೆ. ನಿಮ್ಮ ಯಾವ ಕ್ಷಣ ಪ್ರತಿ ಕ್ಷಣ ಕಳೆಯುತ್ತದೆಯೋ ಅದರಲ್ಲಿ ಪದಮಗಳಿವೆ. ಅಂದಮೇಲೆ ಇಷ್ಟೊಂದು ಸಂಪಾದನೆಯಾಗುತ್ತಿದೆ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾ ಪಿತಾ ಬಾಬ್ದಾದರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಧಾರಣೆಗಾಗಿ ಮುಖ್ಯ ಸಾರ. ಮೊದಲನೆಯದ್ದು, ವಿಜಯಮಾಲೆಯಲ್ಲಿ ಬರುವುದಕ್ಕಾಗಿ ಈ ಶರೀರದಿಂದ ಭಿನ್ನವಾಗುವ ಸಂಪೂರ್ಣ ಪುರುಷಾರ್ಥ ಮಾಡಬೇಕಾಗಿದೆ. ದೇಹಾಭಿಮಾನವನ್ನು ಬಿಡುತ್ತಾ ಹೋಗಬೇಕಾಗಿದೆ. ಬುದ್ಧಿಯಿಂದ ಈ ಪ್ರಪಂಚವನ್ನು ಮರೆಯಬೇಕಾಗಿದೆ. ಎರಡನೇದ್ದು, ಅತಿಯಾಗಿ ಧನದ ಲಾಲಸೆಯಲ್ಲಿ ಹೋಗಬಾರದು. ತಂದೆಯ ನೆನಪಿನ ವಿನಃ ಬೇರೇನು ಚಿಂತನೆ ಇರಬಾರದು. ಎಂದೂ ತಂದೆಯೊಂದಿಗೆ ಅಥವಾ ವಿದ್ಯೆಯೊಂದಿಗೆ ಮುನಿಸಿಕೊಳ್ಳಬಾರದು. ವರದಾನ: ಮಾಲೀಕತ್ವದ ಸ್ಮೃತಿಯ ಮೂಲಕ ಶ್ರೇಷ್ಠ ಅಧಿಕಾರದ ಅನುಭವ ಮಾಡುವಂತಹ ಕಂಬೈನ್ಡ್ ಸ್ವರೂಪಧಾರಿ ಭವ. ಮೊಟ್ಟ ಮೊದಲು ತಮ್ಮ ಶರೀರ ಮತ್ತು ಆತ್ಮದ ಕಂಬೈನ್ಡ್ ರೂಪ. ಶರೀರವು ರಚನೆಯಾಗಿದೆ, ಆತ್ಮವು ರಚಯಿತನಾಗಿದ್ದಾನೆ ಎಂಬುದನ್ನು ಸ್ಮೃತಿಯಲ್ಲಿ ಇಟ್ಟುಕೊಳ್ಳಿರಿ. ಇದರಿಂದ ಸ್ವತಃವಾಗಿ ಮಾಲೀಕತ್ವದ ಸ್ಮೃತಿಯು ಇರುತ್ತದೆ. ಮಾಲೀಕನೆಂಬ ಸ್ಮೃತಿಯಿಂದ ತಮ್ಮ ಶ್ರೇಷ್ಠ ಅಧಿಕಾರದ ಅನುಭವವನ್ನು ಮಾಡುವಿರಿ. ಶರೀರವನ್ನು ನಡೆಸುವವರು ಆಗುವಿರಿ. ಇನ್ನೊಂದು, ತಂದೆ ಹಾಗೂ ಮಗು ಅಂದರೆ ಶಿವ ಶಕ್ತಿ ವಿನಃ ಕಂಬೈನ್ಡ್ ಸ್ವರೂಪದ ಸ್ಮೃತಿಯಿಂದ ಮಾಯೆಯ ವಿಘ್ನಗಳನ್ನು ಅಧಿಕಾರದಿಂದ ಪಾರು ಮಾಡಿ ಬಿಡುವಿರಿ. ಸ್ಲೋಗನ್: ವಿಸ್ತಾರವನ್ನು ಸೆಕೆಂಡಿನಲ್ಲಿ ಸಮಾವೇಶ ಮಾಡಿಕೊಂಡು ಜ್ಞಾನದ ಸಾರದ ಅನುಭೂತಿ ಮಾಡಿರಿ ಮತ್ತು ಅನ್ಯರಿಗೂ ಮಾಡಿಸಿರಿ. ಅವ್ಯಕ್ತ ಸೂಚನೆಗಳು: ಜ್ವಾಲಾ ಸ್ವರೂಪ ಸ್ಥಿತಿಯಲ್ಲಿರುತ್ತಾ ಶಕ್ತಿಶಾಲಿ ನೆನಪಿನ ಅನುಭವ ಮಾಡಿ. ಯಾವಾಗ ನೆನಪು ಜ್ವಾಲಾ ಸ್ವರೂಪವಾಗುವುದು ಆಗ ಪಾಪ ಕಟೇಶ್ವರ ಅಥವಾ ಪಾಪ ಹರಣಿಯಾಗುವಿರಿ. ಈ ನೆನಪಿನ ಮೂಲಕ ಆತ್ಮರ ನಿರ್ಬಲತೆಯು ದೂರವಾಗುವುದು. ಅದಕ್ಕೆ ಪ್ರತಿ ಸೆಕೆಂಡ್, ಪ್ರತಿ ಶ್ವಾಸ ತಂದೆ ಮತ್ತು ನೀವು ಕಂಬೈನ್ಡ್ ಆಗಿರಿ. ಯಾವುದೇ ಸಮಯದಲ್ಲೂ ಸಾಧಾರಣವಾಗಿರಬೇಡಿ. ಸ್ನೇಹ ಮತ್ತು ಶಕ್ತಿ ಎರಡೂ ರೂಪ ಕಂಬೈನ್ಡ್ ಆಗಿರಿ. ಓಂ ಶಾಂತಿ. ಓಂ ನಮಃ ಶಿವಾಯ. ಸತ್ ಚಿತ್ ಆನಂದ ಸ್ವರೂಪಂ ಸತ್ಯಂ ಶಿವಂ ಸುಂದರಂ. ನಮ್ಮ ಚಾನೆಲ್ ವಿಡಿಯೋಗಳ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಬಟನ್ಗೆ ಕ್ಲಿಕ್ ಮಾಡಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ
ಶೇರ್ ಮಾಡಿ ಮತ್ತು ಇನ್ನಷ್ಟು ಕನ್ನಡ ಮುರಳಿ ರಾಜಯೋಗ ಮೆಡಿಟೇಷನ್ ಹಾಗೂ ಆತ್ಮಿಕ ಜ್ಞಾನಕ್ಕಾಗಿ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ. ತಮಗೆ ವಿಡಿಯೋ ನೋಟಿಫಿಕೇಷನ್ ಸಿಗ್ತಾ ಇರುವುದು. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.